ಇನ್ನು ಈ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಈ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಿರುವಂಥವ್ರಾಗಿರ್ಬೋದು, RSS ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬಾರದಾ ಅಂತ. RSS ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬಹುದು. ಹಳೆಯ ನಿಷೇಧ ತೆರವುಗೊಳಿಸಿದೆ ಕೇಂದ್ರ. ಸರ್ಕಾರಿ ಅಧಿಕಾರಿಗಳು RSS ಚಟುವಟಿಕೆಗಳಲ್ಲಿ ಭಾಗಿಯಾಗೋದನ್ನು ನಿಷೇಧಿಸಿತ್ತು ಹಿಂದಿನ ಸರ್ಕಾರ. ಈ ಹಿಂದಿನ ನಿಷೇಧವನ್ನು ಕೇಂದ್ರ ಸರ್ಕಾರ ತೆರವುಗೊಳಿಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಕೋರ್ಟಿಗೆ ಹೋದರೆ ಆಶ್ಚರ್ಯ ಇಲ್ಲ. RSS ನಾಯಕರು ಇದನ್ನು ಸಹಜವಾಗಿಯೇ ಸ್ವಾಗತ ಮಾಡಿದ್ದಾರೆ. 66ರಲ್ಲಿದ್ದಂಥ ಸರ್ಕಾರ ಅರ್ಥವಿಲ್ಲದಿರೋ ರೀತಿಯಲ್ಲಿ ಇದನ್ನು ನಿಷೇಧಗೊಳಿಸಿತ್ತು. ಸರ್ಕಾರಿ ಅಧಿಕಾರಿಗಳು RSS ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು ಅಂತ. ಈಗ ನಿಷೇಧ ತೆರವಾಗಿವೆ, ಅದನ್ನು ನಾವು ಸ್ವಾಗತಿಸ್ತೀವಿ ಅಂತ ನಾಯಕರು ಹೇಳಿದ್ದಾರೆ. 1966ರಲ್ಲಿ ಈ ಸರ್ಕಾರಿ ನೌಕರರಿಗೆ ಆಗಿನ ಕೇಂದ್ರ ಸರ್ಕಾರ ನಿಷೇಧ ಹೇರಿಬಿಟ್ಟಿತ್ತು. ಅಂದರೆ ನೀವು ಯಾವುದಾದರೂ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥ ತಪ್ಪು ಅಂತ ನನಗನ್ಸುತ್ತೆ. ಬಹುಶಃ ಏನಂದರೆ ಈ ಕರ್ನಾಟಕದಲ್ಲಿ ಬಹಳಷ್ಟು ಜನ ಈ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದು ಕೂಡ ಇದೆ. ಅದೇನು ಬಹಳ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಆಗಿತ್ತು ಅಂತ ಹೇಳೋಕ್ಕೇನು ಸಾಧ್ಯ ಇಲ್ಲ ಅದು. ಆದರೆ 58 ವರ್ಷಗಳ ಹಿಂದಿನ ಆದೇಶವನ್ನು ಕೇಂದ್ರ ರದ್ದುಗೊಳಿಸಿದೆ. 1966ರಲ್ಲಿ ನವೆಂಬರ್ 30ನೇ ತಾರೀಕು ಹೊರಡಿಸಿದಂಥ ಆದೇಶ. ಮೊದಲು 1948ರಲ್ಲಿ RSS ಅನ್ನು ಬ್ಯಾನ್ ಮಾಡಲಾಗಿತ್ತು. ಗಾಂಧೀಜಿ ಹತ್ಯೆ ನಂತರ ಮೊದಲ ಬಾರಿಗೆ RSS ಸಂಘಟನೆ ಬ್ಯಾನ್ ಆಗಿತ್ತು. ಅದಾದಮೇಲೆ ಏನು ಅಂತಂತಂದರೆ ಈ ಉತ್ತಮ ನಡತೆ ಆಧಾರದಲ್ಲಿ RSS ಬ್ಯಾನನ್ನು ತೆರವು ಮಾಡಲಾಗಿತ್ತು. ಇದು ಮತ್ತು 1966ರಲ್ಲಿ ಸರ್ಕಾರಿ ನೌಕರರಿಗೆ ಕೇಂದ್ರ ನಿಷೇಧ ಹೇರಿತ್ತು. ಬರೀ ನಾವು ಬ್ಯಾನ್ ಮಾಡಿದ್ದು ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದೀವಿ. ಆದರೆ ಪರೇಡಲ್ಲಿ, ಈ ರಿಪಬ್ಲಿಕ್ ಪರೇಡಲ್ಲಿ ಪಥಸಂಚಲನಕ್ಕೂ ಕೂಡ ಅವಕಾಶ ಕೊಡಲಾಗಿತ್ತು ಹಿಂದೆ. ಅದನ್ನು ಕೂಡ ಒಪ್ಪಬೇಕು. ಅಂತೂ ಇಂತೂ 58 ವರ್ಷಗಳ ಹಿಂದಿನ ಆದೇಶವನ್ನು ಈಗ ಕೇಂದ್ರ ಸರ್ಕಾರ ವಾಪಸ್ ಪಡೆದಿದೆ.